ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಬಹುಶಃ 1.5 ಇಂದ 2 ತಿಂಗಳ ಹಿಂದೆ ನೀವು ಈ ಷಷ್ಠಕೂಟದ ಕುರಿತಾಗಿ ಮಾತಾಡಿದ್ರಿ. ಆಗ ನೀವು ಹೇಳಿದ್ರಿ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಯುದ್ಧಗಳಾಗುವಂಥದ್ದು, ದೇಶದಲ್ಲಿ ಈ ರೀತಿ ಸಾಕಷ್ಟು ನಡೆಯುತ್ತೆ ಅಂತ. ಬಟ್ ಅವಾಗ ಯಾರೂ ಆಲೋಚನೆ ಮಾಡಿರಲಿಲ್ಲ ಈ ಥರ ಆಗತ್ತೋ ಇಲ್ವೋ, ಏನೋ ಹೇಳಿದ್ದಾರೆ ಅನ್ನೋ ಒಂದು ಅಭಿಪ್ರಾಯದಲ್ಲಿದ್ದರು. ಕಳೆದ ಒಂದು 14 ದಿನಗಳ ಹಿಂದೆ, ಅಂದರೆ ಸರಿಸುಮಾರು ಏಪ್ರಿಲ್ 22ನೇ ತಾರೀಕು ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ನೋವು, ದುಃಖವೇ ಉಂಟಾಗಿತ್ತು. ಪೆಹಲ್ಗಾಮ್ನಲ್ಲಿ ಆದಂತಹ ಘಟನೆ ಅಂತಲೇ ಹೇಳ್ಬೋದು. ಆದರೆ ಈಗ ನಾವು ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇರುವಂತಹ ಒಂದು ಏನು ಮಾತು ಅಂತಂದರೆ ಈ ಆಪರೇಷನ್ ಸಿಂಧೂರ ಅನ್ನುವಂಥದ್ದು. ಈ ಪದ ಕೇಳಿದ್ರೆ ಒಂದು ರೀತಿ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ನಾವು ನೋಡ್ತಾ ಇದ್ದೀವಿ, ವಿಡಿಯೋಸ್ ಬರ್ತಾ ಇದೆ. ಜೊತೆಗೆ ಮೋದಿಗೆ ಹೋಗಿ ಹೇಳು ಅಂತಂದರೆ ಮೋದಿ ಏನು ಮಾಡಿದ್ರು ಅನ್ನೋಂಥದ್ದು ನೋಡಿ ಒಂದು ರೀತಿಯಾಗಿ ಸಮಾಧಾನ ಆಗ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅಂತ ಹೇಳ್ಬೋದು. ಈ ಆಪರೇಷನ್ ಸಿಂಧೂರ ಹೆಸರೇ ಇಷ್ಟು ಅದ್ಭುತವಾಗಿದೆ. ಇದ್ರ ವಿಚಾರವಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ್ದು ಬಹಳ ಅದ್ಭುತ. ಏನು ಅಂದರೆ, ಆ 26 ಕುಟುಂಬಗಳನ್ನು ಧ್ವಂಸ ಮಾಡಿದ್ರಲ್ಲ, ಬಹುಶಃ ಅಲ್ಲಿಂದ ಗೊತ್ತಿಲ್ಲ ಯಾರಿಗೆ ಏನಂತ ನನಗೆ ಸೂತಕ ಇತ್ತು. ಪ್ರತಿನಿತ್ಯ ಈ ನ್ಯೂಸ್ ಕೇಳೋವಾಗ ಅಥವಾ ಪೇಪರ್ ಓದುವಾಗ ಒಳಗಡೆ ಒಂದು ರೀತಿ ನನಗೆ ಯುದ್ಧ ನಡೀತಾ ಇರುತ್ತೆ. ಅದು ಗೊತ್ತಿಲ್ಲ, ಅದು ನನಗೆ ವಿಪರೀತವಾದ ದೇಶಾಭಿಮಾನ ಬಹಳಷ್ಟು ಇದ್ದು ಏನಾದರೂ ಮಾಡಬೇಕು ಅಂತ ನನ್ನ ಒಳಗಡೆ ತುಡಿತಾ ಇರುತ್ತೆ. ಬಹುಶಃ ಅದೊಂದು ಮೆಸೇಜ್ ಪಾಸ್ ಮಾಡ್ತಾನೆ ಇರುತ್ತೆ. ಬಹುಶಃ ನಾನೇ ಅಲ್ಲಿಗೆ ಹೋಗಬೇಕು ಅನ್ನೋಷ್ಟು ಹುಮ್ಮಸ್ಸು ನನ್ನ ಒಳಗಡೆ ನಾಡಿಗಳು ಎದ್ದು ನಿಂತ್ಕೊಂಡ್ಬಿಡುತ್ತೆ. ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕು. ನನಗಿಷ್ಟೇ ಗೊತ್ತಿರೋದು, ಬಹುಶಃ ಆ ರಣರಂಗಕ್ಕೆ, ಆ ಕಾಳಗದಲ್ಲಿ ಎಷ್ಟು ಕೋಟಿ ಜನ ಇದ್ದರೂ ಪರವಾಗಿಲ್ಲ, ಒಬ್ಬಂಟಿಗನಾಗಿ ಯುದ್ಧ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದದ್ದು. ಒಟ್ಟಾರೆ ಆ ಸೂತಕದ ಛಾಯೆ ನನಗೆ ಬಿಟ್ಟೋಯ್ತು. ಏನಿವಾಗ ಕೇಳಿದ್ರಿ ಈ ಆಪರೇಷನ್ ಸಿಂಧೂರ ಅಂತ, ಮನಸ್ಸಿನ ಒಳಗಡೆನೇ ನೋವಾಗ್ತಿದ್ದು. ನೆನ್ನೆ ಸ್ವಲ್ಪ ಸಮಾಧಾನ ಆಗಿದೆ. ಎಲ್ಲ ಅಂತಂದರೆ, ಈ ಸಿಂಧೂರ ಅಂತ ಇದೆಯಲ್ಲ, ಆ 26 ಕುಟುಂಬಗಳ ಕುಂಕುಮವನ್ನು ಹಳಿಸಿದ್ದವರು ಮೋದಿಗೆ ಬಹುಶಃ ಗೊತ್ತಿಲ್ಲ. ಅದು ಆ ಪ್ರಾತಸ್ಮರಣೀಯರು ಅಂತ ಕರಿಬೇಕು ಮೋದಿನ. ಪ್ರಾತಸ್ಮರಣೀಯರು ನಾವು ಕರಾಗ್ರ ಅಂತ ಹೇಳ್ಕೊಳ್ತೀವಲ್ಲ, ನಾವೀಗ ಮಾಡುವಾಗ ಮೋದಿ ನೆನಪು ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಇವತ್ತು ಅಂತಹದ್ದನ್ನು ನೋಡಿ, ಆ ಸಿಂಧೂರನ ಹೆಸರು ಕೂಡ ಅವರೇ ಇಟ್ಟಿದ್ದಂತೆ, ಅದು ಮೋದಿಯವರು. ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಜ್ಞಾಪಕ ಬಂದಿದೆ. ಅದು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಹಳಿಸಿರ್ತಕ್ಕಂಥವ್ರಿಗೆ ಏನು ಅನ್ನೋದನ್ನು ಉತ್ತರ ಹೇಗೆ ಕೊಡಬೇಕಂದ್ರೆ ಹೀಗೆ ಕೊಡಬೇಕು. ಎಷ್ಟು ಚೆನ್ನಾಗಿ ಆಪರೇಷನ್ ಸಿಂಧೂರನ ಹೆಸರಿಟ್ಟಿದ್ದಾರೆ ನೋಡಿ. ನೀವು ಹೇಳಿದ ರೋಮಾಂಚನ ಆಗತ್ತೆ ಅಂತ, ನಿಜಕ್ಕೂ 100ಕ್ಕೂ 100 ರೋಮಾಂಚನವಾಗತ್ತೆ. ಒಟ್ಟಾರೆಯಾಗಿ ಹೇಗೆ ಈ ಪರಮ ಪಾಪಿಯಾಗಿರ್ತಕ್ಕಂತಹ ಪಾಕಿಸ್ತಾನ ಪತರಗುಟ್ಟೋಗಿದೆ ನೆನ್ನೆ, ಹಾಗೆ ನಾವು ಭಾರತೀಯರು ವೀರಪುತ್ರರು ಹೌದು, ಶೂರಪುತ್ರರು ಹೌದು, ಧೀರಪುತ್ರರು ಹೌದು ಅನ್ನೋದನ್ನು ಅವತ್ತು ರಾತ್ರಿ, ಏನು ಮಂಗಳವಾರದ ರಾತ್ರಿ 1:44 ಆ ಸಂದರ್ಭದಲ್ಲಿ ಕೇವಲ 20 ನಿಮಿಷಗಳಲ್ಲಿ ಆ ಭಯೋತ್ಪಾದಕರ ಆ ಹಡಗು ತಾಣಗಳು ಏನು ಅವಿತುಕೊಂಡು ಕೂತ್ಕೊಂಡಿದ್ರೋ ಅವರ ಮೇಲೆ ದಾಳಿ ಕೇವಲ 20 ನಿಮಿಷದಲ್ಲಿ, ಅದೂ ಕೂಡ ಸಾಮಾನ್ಯ ಪ್ರಜೆಗೆ ಯಾರಿಗೂ ತೊಂದರೆ ಆಗದಾಗೆ. ನೋಡಿ, ಇದು ಬುದ್ಧಿವಂತಿಕೆ. ಯುದ್ಧ ಅಂತಂದರೆ ಇದು ಅತ್ಯಂತ ಚಾಕಚಕ್ಯತೆ, ಚಾಣಾಕ್ಷತನ, ಬುದ್ಧಿವಂತಿಕೆಯಿಂದ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನಕ್ಕೆ ತೊಂದರೆ ಆಗದ ಹಾಗೆ ಅಲ್ಲಿ ಉಗ್ರರ ತಾಣಗಳು ಎಲ್ಲಿ ಹಡಗಿಕೊಳ್ತಿರುತ್ತಾರೋ ಆ 9 ಅವರು ಹಡಗಿಕೊಂಡಿರತಕ್ಕಂಥ ಆ ತಾಣಗಳ ಮೇಲೆ ಅಟ್ಯಾಕ್ ಮಾಡೋದಿದೆಯಲ್ಲ, ಅದು ಬಹಳ ಬುದ್ಧಿವಂತಿಕೆ ಇರಬೇಕು. ಆ ಒಂದು ಕಾರ್ಯ ದಕ್ಷತೆ ಅಷ್ಟು ಚೆನ್ನಾಗಿ ವಹಿಸಿದ್ರು ನಮ್ಮ. ಅದಕ್ಕೆ ಈ ಒಂದು ವಾಯುಪಡೆಯ ಸಂಬಂಧಪಟ್ಟಾಗಿರ್ತಕ್ಕಂತಹ ಪೈಲಟ್ಗಳಾಗಿರಬಹುದು, ಸೈನಿಕರಾಗಿರಬಹುದು, ಅವರೆಗಳೆಲ್ಲ ದೇವರುಗಳು. ಇಲ್ಲಿಂದಲೇ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಪ್ರೀತಿಯ ಭಾರತಾಂಬಿಯ ಸೈನಿಕ ದೇವರುಗಳಿಗೆ ಬಹಳ ಪರಮೋಚ್ಚವಾಗಿರ್ತಕ್ಕಂತಹದ್ದು. ಇದು ನಮಗೇನಂತಂದರೆ, ನಾವು ಶಾಂತಿಯಿಂದ ಇರೋವಂಥವ್ರು, ಪ್ರೀತಿಯಿಂದ ಇರ್ತಕ್ಕಂತಹವರು. ಯಾರಿಗಾದರೂ ಸರಿನೇ ಅಪ್ಪಿ ತಪ್ಪಿಯು ನಮ್ಮ ಶತ್ರು ಕೂಡ ನಾವು ಒಳ್ಳೆಯದನ್ನು ಬಯಸುವಂಥ ರಾಷ್ಟ್ರ ನಮ್ಮದು.
ಅದು ತೊಗೊಂಡೋಗಿ ಈ ರೀತಿ ಇದ್ದಾಗ ನೀವೇನು ತಿಳ್ಕೊಂಡ್ಬಿಡ್ತೀರ ಅಂತಂದರೆ ಪದೇ 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 ನಮ್ಮ ಮೇಲೆ ನೀವು ಎರಗಿ ಬರ್ತಿದ್ದಾಗ ಸರಿ ಬಿಡು ಅವ್ರು ಹೇಗಿದ್ದರೂ ಕೂಡ ನಮ್ಮ ಮೇಲೆ ಬರೋದಿಲ್ಲ, ಅವರು ಪುಕ್ಕಲುತನದವರು ಈಗ ಗೊತ್ತಿಲ್ಲ ನಿಮಗೆ ಹೇಗೆ ಭಾಸವಾಗುತ್ತೋ ಅಂತ ಈಗೆಲ್ಲ ಮಾತಾಡ್ಕೊಂಡಿರ್ತೀರಿ. ನಾನೊಂದು ಪದ ಪಡಿಸ್ತೀನಿ, ಸಾಧ್ಯವಾದಷ್ಟು ನೀವು ಕೇಳಿಸ್ಕೊಂಡಿರ್ತಾರೆ. ಕೆಟ್ಟವರು ಕೆಟ್ಟದ್ದು ಮಾಡುವುದು ಸರ್ವೇ ಸಾಮಾನ್ಯ, ಕೆಟ್ಟವರು ಕೆಟ್ಟದ್ದು ಮಾಡುವುದು ಸರ್ವೇ ಸಾಮಾನ್ಯ. ಒಂದು ಸಲ ಏನಾದರೂ ಒಳ್ಳೆಯವರು ಕೆಟ್ಟದ್ದು ಮಾಡಲಿಕ್ಕೆ ತೀರ್ಮಾನಿಸಿದರೆ ಅತ್ಯಂತ ಭಯಂಕರವಾಗಿರುತ್ತದೆ, ಘನಘೋರವಾಗಿರುತ್ತದೆ. ಅದು ನೆನ್ನೆ ನಿಮಗೆ ಮುಟ್ಟಿಸಿದ್ದೇವೆ, ತಿಳಿಸಿದ್ದೇವೆ. ಮತ್ತಿನ್ನೆಂದೂ ಕೂಡ ಯಾವತ್ತೂ ಕೂಡ ನೀವು ಅಪ್ಪಿತಪ್ಪಿ ಈ ಕಡೆ ತಿರುಗಿ ನೋಡಲಿಕ್ಕೂ ಅವಕಾಶ ಇರೋದಿಲ್ಲ. 100ಕ್ಕೂ ಹೆಚ್ಚು ಉಗ್ರರನ್ನು ನರಕಕ್ಕೆ ಕಳುಹಿಸಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ನಾವು. ಇದಕ್ಕೆಲ್ಲದಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಸೈನಿಕ ದೇವರುಗಳಿಗೆ ನಾನು ಇಲ್ಲಿಂದ ಒಂದು ನಮಸ್ಕಾರ ಮಾಡುತ್ತೇನೆ. ನನ್ನ ಪ್ರೀತಿಯ ಬಂಧುಗಳೆಲ್ಲರೂ ಕೂಡ ಖುಷಿಯಿಂದ ಸಂತೋಷವಾಗಿರ್ತಕ್ಕಂತಹ ದಿನ ಇದು ಅಂತ ಹೇಳಬಹುದು. ಖಂಡಿತವಾಗ್ಲೂ ಗುರುಗಳೇ, ನೀವು ಹೇಳಿದ್ದು 100ಕ್ಕೆ 100 ನಿಜ ಅಂತ ಹೇಳ್ಬೋದು. ನಿಮಗೂ ಕೂಡ ದೇಶದ ಮೇಲೆ ಇರುವಂಥ ಅಭಿಮಾನ ಆಗಿರಬಹುದು. 26 ಜನರನ್ನ ಅವರು ಪಹಲ್ಗಾಮ್ನಲ್ಲಿ ಆ ರೀತಿ ಮಾಡಿದಾಗ ಆಪರೇಷನ್ ಸಿಂಧೂರ ಏನಿದೆ, ಒಂದು 100 ಜನರನ್ನ, ಅದು ಸಾಮಾನ್ಯ ಜನರನ್ನಲ್ಲ, ಟೆರರಿಸ್ಟ್ನೇ ಅವರು ಗುರುತಿಸಿ ಮಾಡಿದ್ದು ಒಂದು ರೀತಿಯಾಗಿರುವಂಥ ಸಕ್ಸಸ್ ಅಂತಲೇ ಹೇಳ್ಬೋದು. ಇದು ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ನಿಮಗಿರುವಂಥ ದೇಶದ ಮೇಲೆ ಇರುವಂಥ ಅಭಿಮಾನ ಆಗಿರ್ಬೋದು. ನೀವು ಹೇಳಿದ್ರಿ ಇನ್ನೊಂದು ಮಾತು, ಕೆಟ್ಟವರು ಕೆಟ್ಟದ್ದು ಮಾಡೋದು ಸರ್ವೇ ಸಾಮಾನ್ಯ, ಆದರೆ ಒಳ್ಳೆಯವರು ಕೆಟ್ಟದನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಇದೇ ಒಂದು ಉತ್ತರ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ಜೊತೆಗೆ ನಮ್ಮ ನವಶಕ್ತಿ ಪೀಠಂ ವತಿಯಿಂದ ಈ ಒಂದು ಆಪರೇಷನ್ ಸಿಂಧೂರ ಸಕ್ಸಸ್ ಮಾಡಿರುವಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಧನ್ಯವಾದಗಳನ್ನ ಇಲ್ಲಿಂದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.